ವಿರೋಧಿಗಳಿಗೆ ಇವರೆಲ್ಲರಿಗೂ ಇವತ್ತು ಏನಪ್ಪ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಎದ್ದು ಕಾಣ್ತಾ ಇದ್ದಾರೆ. ಒಂದು CID ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಇವತ್ತು 3 ತಂಡಗಳನ್ನು ಮಾಡಿ ಆ ಒಂದು ಹಿರೇನಂದಿ ಮತ್ತು ಚಿಕ್ಕನಂದಿ ನಡುವಿರುತ್ತಂಥ ಸೌಭಾಗ್ಯಲಕ್ಷ್ಮಿ ಫ್ಯಾಕ್ಟ್ರಿ ಮೇಲೆ ಈ CID ದಾಳಿ ನಡೆದ. ಅದರಲ್ಲಿ ಏನು ಸಿಗ್ತದೆ ನೋಡ್ಬೇಕಾಗ್ಯದ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಯಾಕೋ ಏನೋ ಸಾಲ ಭಾಳ ದೊಡ್ಡದು ಮಾಡ್ಕೊಂಡ್ರೆ ಕಾಣ್ತದೆ. ಎದಕ್ಕೆ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಅದಕ್ಕೆ ರಿಕ್ವೈರ್ಮೆಂಟ್ ಎಷ್ಟಿತ್ತಪ್ಪ ಅಂದ್ರೆ ಸೌಭಾಗ್ಯಲಕ್ಷ್ಮಿ ಇದಕ್ಕೆ 300 ಕೋಟಿ ರೂಪಾಯಿ ಸಾಕಾಗಿತ್ತು ಅಂತ ಒಂದು ಲೆಕ್ಕ ನಮಗೆ ಬರ್ತಾಯಿದೆ, ವರದಿ ಬರ್ತಾಯಿದೆ ಅಂತ. ಆದರೆ ಇವ್ರು ತೆಗೆದುಕೊಂಡಿದ್ದು 439 ಕೋಟಿ ರೂಪಾಯಿಗಳನ್ನ ಸಾಲ ತೆಗೆದುಕೊಂಡ್ರೆ ಅದನ್ನು ಅಟ್ಲೀಸ್ಟ್ ಸ್ವಲ್ಪ ಮುಟ್ಟಿಸ್ಬೇಕಾಗಿತ್ತು. ಒಳ್ಳೆ ಬುದ್ಧಿವಂತರವರು ಯಾಕೆ ಸಾಲ ಮಾಡ್ಕೊಂಡು ಅದನ್ನು ಇಟ್ಕೊಂಡು ಹೋದ್ರೋ ಗೊತ್ತಾಯಿಲ್ಲ. ಅದು ಮತ್ತು ಇವತ್ತು ಬಡ್ಡಿ ಗಿಡ್ಡಿ ಬೆಳೆದು ಏನೇನೋ ಆಗಿದೆ. ಅದ್ರ ಸಲುವಾಗಿ ಇವತ್ತು ಕರಾಡಿ ಅಂತ ಯುವ ನಾಯಕರು ಸಹಿತ ಯುವಕರು ಇವತ್ತು ಅವ್ರ ವಿರೋಧವಾಗಿ ತಮ್ಮ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಭಾಳ ಸಂತೋಷ ಪಡೋ ವಿಷಯ. ಯಾಕೆ ಸಂತೋಷ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಇರಬೇಕ್ರಿ ಯಾವುದೇ ಒಂದು ವಾರ ಆಡಳಿತ ಪಕ್ಷಕ್ಕೆ ಅಂದಾಗ ಅವ್ರು ಎಚ್ಚರಿರ್ತಾರೆ. ನೋಡೋಣ ಅವ್ರು ಯಾವ ರೀತಿ ವಿರೋಧ ಮಾಡ್ತಾರೆ, ಏನು ಮಾಡ್ತಾರೆ, ಮತ್ತು ಮುಂದಿನ ನೋಡೋಣ. ಆದರೆ ಈಗ ಈ CID ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ರಮೇಶ್ ಜಾರಕಿಹೊಳಿ ಅವರಿಗೆ. ಇದೊಂದು ರೀತಿ ಅವರಿಗೆ ರಾಜಕೀಯವಾಗಿ ಒಂದು ದೊಡ್ಡ ಹೊಡೆತವನ್ನು ಕೊಡ್ಬೋದೇನೋ ಅಂತೇಳಿ ಒಂದೆಲ್ಲೋ ಒಂದು ಮೂಲೆಯಲ್ಲೇ ಚಿಂತನೆ ಶುರುವಾಗಿದೆ. ಅದರಲ್ಲೂ DK ಶಿವಕುಮಾರ್ ಅವರಿಗೆ ಬೆಳಗಾವಿಯಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವಾಗ ಈ ಒಂದು ಜಾರಕಿಹೊಳಿ ಕುಟುಂಬದ ಮೇಲೆ ಒಂದೇನೋ ಹೊಡೆತ ಕೊಡಬೇಕು ಅನ್ನೋದೇನೋ ಪ್ಲ್ಯಾನ್ಸ್ ಮೊದಲಿಂದ ಇದ್ದಾವೆ, ನಡೀತಾ ಇದ್ದಾವೆ. ಯಾಕಂದರೆ ಈ ರಾಜಕಾರಣಿಗಳ ಬಗ್ಗೆ ಒಂದು ಮಾತನ್ನು ಹೇಳಬೇಕಾಗಿದೆ. ಇವತ್ತು ರಮೇಶ್ ಜಾರಕಿಹೊಳಿ ಅವರು ಏನೋ ಕೆಲವೊಂದು ತಪ್ಪುಗಳು ಮಾಡಿ ಸಿಕ್ಕಾಕಿಕೊಂಡಾರ. ಅವ್ರ ಮೇಲೆ ಇವತ್ತು ಕೇಸ್ ನಡೀತಾ ಇದೆ. ಕಾನೂನು ಹೋರಾಟ ಅವರು ಮಾಡ್ತಾ ಇದ್ದಾರೆ. ಮಾಡಲಿ, ಕಾನೂನಲ್ಲೇ ಯಾವ ಸತ್ಯ ಯಾವ ಸುಳ್ಳು ಹೊರಗೆ ಬರ್ತದೆ. CID ಅದಕ್ಕೆ ಡಾಕ್ಯುಮೆಂಟ್ಸ್ಗಳು ಹುಡುಕ್ತಾ ಇದೆ. ಆ ಡಾಕ್ಯುಮೆಂಟ್ಸ್ಗಳು ಯಾಕಂದರೆ ಯಾವುದೇ ಕೋರ್ಟು ಡಾಕ್ಯುಮೆಂಟ್ರಿ ಮೇಲೆ ಅಂದರೆ ಎವಿಡೆನ್ಸ್ಗಳ ಮೇಲೆ ನಿರ್ಧಾರವನ್ನು ಹೇಳಬೇಕಾಗ್ತದೆ. ಆ ದಿಶೆಯಲ್ಲೇ ಆ ಒಂದು ಏನಪ್ಪ ಅಂತಂದ್ರೆ ಅದರ ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ಕೆಲಸ CID ಮಾಡ್ತದೆ. ತನಿಖಾ ಸಂಸ್ಥೆ ಅದನ್ನು ಕೆಲಸ ಮಾಡಲಿಕ್ಕೆ ಅದು ಸ್ಟೇಟ್ ಸರ್ಕಾರದ ಕೈಯಲ್ಲದ. ಇವತ್ತು ಸ್ಟೇಟ್ ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು PW ಮಿನಿಸ್ಟರ್ ಇದ್ದರೂ ಸಹಿತ ಈ ಕಾಂಗ್ರೆಸ್ ವಿಶೇಷವಾಗಿ ಈ ಮುತುವರ್ಜಿ ವಹಿಸಿ ಈ ಕೆಲಸ ಮಾಡೋದನ್ನು ನೋಡಿದಾಗ ವಿಶೇಷವಾಗಿ ಸತೀಶ್ ಅವರು ಸಹಿತ ಇಲ್ಲಪ್ಪ ಎಲ್ಲೂ ತಪ್ಪಾಗಿದ್ದರು ಅದು ಅವರಿಗೆ ಶಿಕ್ಷೆ ಅಥವಾ ಒಂದು ಅವರಿಗೆ ದಂಡ ಅಥವಾ ಮತ್ತೇನೋ ಆಗಲಿ ಅನ್ನುವಂಥ ಒಂದು ಉದಾರ ಮನಸ್ಥಿತಿ ಅವ್ರ ಅದಾಲತ್ನ ಹೇಳಬೇಕಾಗಿದೆ. ಯಾಕೆ ಬಂತಂದ್ರೆ ಆದಷ್ಟು ಇದನ್ನು ತಪ್ಪಿಸಿಕೊಳ್ಳುವಂಥದ್ದು ಮಾಡುವಂಥದ್ದು ಭಾಳ ನಡೀತಿರ್ತಾವೆ ರಾಜಕಾರಣದಲ್ಲ. ಮತ್ತು ಹಾಗಂತೇಳಿ ಎಲ್ಲರೂ ಸಜ್ಜನರಂತಲ್ಲ, ಎಲ್ಲ ರಾಜಕಾರಣಿಗಳು ಹೆಚ್ಚುಗಳು ಮ್ಯಾಕ್ಸಿಮಮ್ ಸ್ವಲ್ಪ ಅಲ್ಲೇ ಇಲ್ಲೇ ಎಲ್ಲೋ ಪ್ರಾಮಾಣಿಕರು ಇರ್ಬೋದು. ಆದರೆ ಅವ್ರ ಸಂಖ್ಯೆ ಭಾಳ ಇವತ್ತು ಕಡಿಮೆ ಆಗಿಬಿಟ್ಟದ. ಎಲ್ಲರೂ ಒಂದು ಏನೇನು ಹುಡುಕದ, ಇವ್ರದ್ದು ಒಂದು ಹುಡುಕದ. ಆ ಫ್ಯಾಕ್ಟ್ರಿ ಸೌಭಾಗ್ಯ ಲಕ್ಷ್ಮಿ ಈ ಒಂದು ಫ್ಯಾಕ್ಟ್ರಿ ಈ ನಮ್ಮ ಹಿರೇನಂದಿ ಮತ್ತು ಚಿಕ್ಕನಂದಿ ನಡಕ್ಕೆ ಬರ್ತದೆ. ಅದು ಅಲ್ಲೇ ಈಗಾಗಲೇ ರೈಡ್ ಮುಂದುವರೆದಂತೆ ಸುದ್ದಿಗಳು ಬರ್ತಾ ಇದ್ದಾವೆ. ನೋಡೋಣ ಅದನ್ನು. ಈಗ ನಾವು ಇಲ್ಲಿ ಪ್ರಶ್ನೆ ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಇದು ಈ ಸಂದರ್ಭದಲ್ಲಿ ಯಾಕೆ ಅಂತ. ಯಾಕೆಂದರೆ ಇದೇ ಸಂದರ್ಭದಲ್ಲೇ DK ಶಿವಕುಮಾರ್ ಅವರ ನಮ್ಮ ಗುರು ಅಂತೇಳಿ, ಅಥವಾ ನಮ್ಮ ಸಿದ್ದರಾಮಯ್ಯ ನಮ್ಮ ಗುರುಗಳು ಅಂತೇಳಿ, ನಮ್ಮ ಮಾರ್ಗದರ್ಶಕರು ಅಂತೇಳಿ ನಮ್ಮ ಕರಾಡಿ ಅವರು ಸತಿ ಲೋಕಲ್ದಲ್ಲೇ ಆ ಒಂದು ಸ್ಕ್ಯಾಂಡಲ್ ವಿರುದ್ಧ ಒಂದು ಮೂಮೆಂಟನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಆಗುವಂಥ, ಅದಕ್ಕೆ ಅನುಕೂಲ ಸಿಗುವಂಥ ಒಂದು ವ್ಯವಸ್ಥೆಯನ್ನು DK ಅವರು ಮಾಡಿದ್ದಾರೆ CID ಒಂದು ತನಿಖೆ ಮೂಲಕ. ಈ ತನಿಖೆ ಆದ್ಮೇಲೆ ಏನೇನು ಆಗ್ಬೋದು, ಏನಿಲ್ಲ, ರಾಜಕೀಯ ಬೆಳವಣಿಗೆಗಳು ಏನಾಗ್ಬೋದು, ರಮೇಶ್ ಅವ್ರ ರಾಜಕೀಯಕ್ಕೆ ಇದು ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ಬೋದು ಅಂತ ಈಗಾಗಲೇ ನಿಮ್ಗೆ ಹಿಂದೆ ಗೊತ್ತದ. ಹಿಂದಿನ ದಿನಗಳಲ್ಲೇ ರಮೇಶ್ ಅವರು